ನಮ್ಮ ಜೊತೆ ರಾಮಾಚಾರ್ಯ ಚಾರು ಇದ್ದಾರೆ. ಈಗ ಚಾರು ಆಗಿ ಕಾಣಿಸ್ಕೊಳ್ತಾ ಇಲ್ಲ, ಕುಲದಲ್ಲಿ ಕೀಳ್ಯಾವುದು ಅನ್ನೋ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವ್ರ ಪಾತ್ರದ ಬಗ್ಗೆ ಹಾಗೆ ಹೇಗೆ ಈ ಆಪರ್ಚುನಿಟಿ ಬಂತು ಕಂಪ್ಲೀಟಾಗಿ ನಾವು ಚಾರು ಹತ್ರನೇ ಕೇಳೋಣ. ಅವರು ಮೌನ ಗುಡ್ಡೆ ಮನೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ, ಆದರೆ ಚಾರು ಅಂತಲೇ ಫೇಮಸ್ ಆಗಿರುವಂತಹ ಮೌನ ಅವರು ಇವಾಗ ನಿಮ್ಮ ಮುಂದಿನ ಸಿನಿಮಾ ಬಗ್ಗೆ ಡೆಬ್ಯೂ ಮಾಡ್ತಾ ಇದ್ದೀರಾ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹಾಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನಗೆಲ್ಲೂ ಡೆಬ್ಯೂಟ್ ಅಂತೇನು ಫೀಲ್ ಆಗಿಲ್ಲ. ಬಿಕಾಸ್ ಯಾಕೆ ಅಂದರೆ 3 ವರ್ಷದಿಂದನೂ ಆ್ಯಕ್ಟಿಂಗ್ ಫೀಲ್ಡಲ್ಲೇ ಇರೋದ್ರಿಂದ ನನಗೆ ಅದೇನು ಹೊಸದು ಅನಿಸ್ಲಿಲ್ಲ. ಆದರೆ ಪಾತ್ರ ಬೇರೆ. ಇವಾಗ ಚಾರುವಿಂದ ಹೊರಗೆ ಬಂದು ಈ ಪಾತ್ರಕ್ಕೆ ನಾನು ಲಗ್ಗೆ ಇಡಬೇಕು ಅಂದರೆ ಅದು ತುಂಬ ಪ್ರಿಪ್ರೇಷನ್ಸ್ ಇತ್ತು. ಆ್ಯಂಡ್ ಭಾಷೆ ಆಗಿರಲಿ, ನನ್ನ ಏನು ಹೇಳೋದು, ಕಾಸ್ಟ್ಯೂಮ್ಸ್ ಆಗಿರಲಿ ಆ್ಯಂಡ್ ಲುಕ್ ಬೇರೆಯೇ ಇದೆ. ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ತುಂಬ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಖುಷಿ ಇದೆ, ಯಾಕಂದರೆ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಡೈರೆಕ್ಟ್ ಬಂದಿದ್ದೀನಿ. ಫಸ್ಟ್ ಸೀರಿಯಲ್ ಆದಮೇಲೆ ಫಸ್ಟ್ ಸಿನಿಮಾ ಬಂದಿದ್ದೀನಿ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ಪ್ರತಿಯೊಂದು ಕಾನ್ಸೆಪ್ಟ್ ಆಗಿರಲಿ, ಪ್ರತಿಯೊಂದು ಸೀನ್ ಆಗಿರಲಿ, ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದ್ರ ಜೊತೆ ಮಾಡೋಗ್ಲೂ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ಭಯ ಇತ್ತು, ಯಾಕಂದರೆ ನಾವು ಸೀರಿಯಲಲ್ಲಿ ಬೇರೆ ಥರ ಆಗುತ್ತೆ, ಯಾಕಂದರೆ ಅದೇ ಮುಖಗಳ ಜೊತೆ 3 ವರ್ಷದಿಂದನೂ ಮಾಡ್ಕೊಂಬಂದಿರ್ತೀವಿ. ಬಟ್ ಇಲ್ಲಿ ಹಾಗಲ್ಲ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಾಗಿ ಅವ್ರ ಜೊತೆಲ್ಲ ವರ್ಕ್ ಮಾಡೋದು ತುಂಬ ಕಷ್ಟ ಆಯಿತು. ನಮ್ಮ ತಾತ ಆಗಿ ಕರಿಸುಬ್ಬು ಸರ್ ಇದ್ದಾರೆ. ಆ್ಯಂಡ್ ಮನು ಆಗಿರಲಿ, ಅವರು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್. ಆಮೇಲೆ ಲೋಹಿತ್ ಸರ್, ಡ್ರ್ಯಾಗನ್ ಮಂಜು, ಸೋನಾಲ್, ಹರೀಶ್ ರಾಜ್ ಸರ್, ಎಲ್ಲರ ಜೊತೆನೂ ವರ್ಕ್ ಮಾಡೋದು ಇಟ್ ವಾಸ್ ರಿಯಲಿ ಅ ಬಿಗ್ ಥಿಂಗ್. ಯಾಕಂದರೆ ಅವರೆಲ್ಲರೂ ಆಲ್ರೆಡಿ ಸಿನಿಮಾ ಲೋಕನ ನೋಡಿ ಬಂದಿರೋರು. ನನಗೆ ಇದೊಂದು ಪುಟ್ಟ ಹೆಜ್ಜೆ ಇವಾಗ, ಬಟ್ ಚೆನ್ನಾಗಿತ್ತು ಒಂಥರ. ಯಾಕಂದರೆ ಸಿನಿಮಾ ಅಂತ ಬಂದಾಗ ಎಲ್ಲರೂ ಕನಸಾಗಿರುತ್ತೆ. ಸೊ ನಂದೊಂದು ಪುಟ್ಟ ಹೆಜ್ಜೆ, ನೋಡೋಣ ಜನ ಹೇಗೆ ನನ್ನ ಸಪೋರ್ಟ್ ಮಾಡಿ ಹೇಗೆ ಬೆಳೆಸ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಅಷ್ಟೇ. ಈಗ ನೀವು ರಾಮಾಚಾರಿ ಸೀರಿಯಲಲ್ಲಿ ನೋಡೋದಾದರೆ ಕಂಪ್ಲೀಟ್ ಪಾಶ್ ಹುಡುಗಿ, ಮಾಡ್ರನ್ ಹುಡುಗಿ, ಆ ಥರ ಎಂಟ್ರಿ ಆಗಿದ್ದು ನಿಮ್ಮದು ಸೀರಿಯಲ್ ಲೋಕಕ್ಕೆ. ಈಗ ಬಣ್ಣದ ಲೋಕಕ್ಕೆ ಅಂದರೆ ಬೆಳ್ಳಿತೆರೆಗೆ ಕಂಪ್ಲೀಟ್ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಿದ್ದೀರಾ, ಅಂದರೆ ಪಕ್ಕಾ ಹಳ್ಳಿ ಹುಡುಗಿ ಥರ ಕಾಣಿಸ್ಕೊಳ್ತಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ಅಂದರೆ ಡೆಡ್ ಆಪೋಸಿಟೇ ಇದೆ ಎರಡಕ್ಕೂ. ಅಲ್ಲಿ ಸೀರಿಯಲಲ್ಲಿ ನಾನು ಗ್ಲಾಮರಸ್ ಆಗಿ ನೋಡಿರ್ತೀರ, ಆದರೆ ಸಿನಿಮಾದಲ್ಲಿ ಡಿಗ್ಲಾಮರ್ ಆಗಿ ನೋಡ್ತೀರಾ. ಚೆನ್ನಾಗಿತ್ತು, ಯಾಕಂದರೆ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ನನಗೆ ಇಷ್ಟ ಆ ಥರ, ಅಂದರೆ ಸಿಂಪಲ್ಲಾಗಿ ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದು ಸಿನಿಮಾದಲ್ಲಿ ಮಾಡೋ ಥರ ಆಯಿತು. ಯಾಕಂದರೆ ಸೀರಿಯಲಲ್ಲಿ ಗ್ಲಾಮರಸ್ ಫಸ್ಟಿಂದನೂ ಅಷ್ಟೇ, ಒಂದು ಮಾಡರ್ನಿಂದ ಇವಾಗ ಒಂದು ಸತಿ ಸಾವಿತ್ರಿ ಗೆಟಪ್ಪಿಗೆ ಬಂದಿದೆ, ಬಟ್ ಆದರೂ ಗ್ಲಾಮರ್. ಬಟ್ ಸಿನಿಮಾದಲ್ಲಿ ಟೋಟಲಿ ಡಿಫ್ರೆಂಟ್, ಫುಲ್ ಹಳ್ಳಿ ಹುಡುಗಿ. ನನ್ನ ಭಾಷೆ ಆಗಿರಲಿ, ನನ್ನ ಉಡುಪಾಗಿರಲಿ, ಎಲ್ಲನೂ ಹಳ್ಳಿ ಹುಡುಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.